ಅಂದರೆ ಅಪ್ಪು ಸಿನಿಮಾದಲ್ಲಿ ಅಭಿನಯಿಸಿದಂಥ ನಟ ಮತ್ತು ಮನಸ್ಸೆಲ್ಲ ನೀನೇ ಇರ್ಬೋದು, ಸುದೀಪ್ ಅವ್ರ ಜೊತೆ ಕಿಚ್ಚ ಮತ್ತು ನಂದಿ ಸಿನಿಮಾದಲ್ಲೂ ಕೂಡ ಅವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ಕೊನೆ ಎಸೆದಿರುವಂಥದ್ದು. ಸಾಕಷ್ಟು ಸಿನಿಮಾ ನಾಯಕರಿಗೆ ವಿಲನ್ಗಳಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಇವರು ಎಸ್ ಪಿ ಸಂಗ್ಯಾನ ಸಿನಿಮಾದಲ್ಲೂ ಕೂಡ ವಿಲನ್ ಆಗಿ ಅಭಿನಯ ಮಾಡಿದಂಥ ನಟ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಇದೀಗ ನರಳಿ ಕೊನೆಗಾಲದಲ್ಲಿ ಕೊನೆ ಎಸೆದಿರುವಂಥದ್ದು. ಇನ್ನು ಶಂಕರ್ ನಾಗ್ ಅವರಿಗೆ ಆಪ್ತ ಸ್ನೇಹಿತರಾಗಿದ್ದರು ಮತ್ತು ಪುನೀತ್ ರಾಜ್ಕುಮಾರ್ ಕೂಡ ಆಪ್ತ ಸ್ನೇಹಿತರಾಗಿದ್ದಂಥ ಈ ನಟ ಕೊನೆಗಾಲದಲ್ಲಿ ಕೊನೆ ಎಸೆದಿದ್ದಾರೆ. ಇನ್ನು ಸಾಕಷ್ಟು ಆರ್ಥಿಕವಾಗಿ ಸಮಸ್ಯೆಯಲ್ಲಿದ್ದಂಥ ಈ ನಟ ಕಿಡ್ನಿ ವೈಫಲ್ಯದಿಂದ ಕೊನೆ ಎಸೆದರು. ಇನ್ನು ಸತ್ಯಜಿತ್ ಅವರು ಇದೀಗ ಕೊನೆ ಎಸೆದಿರೋಂಥ ನಟ ಅಂತಲೇ ಹೇಳ್ಬೋದು. ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಈ ನಟ ಇದೀಗ ಈ ರೀತಿ ಕೊನೆ ಎಸೆದಿದ್ದಾರೆ. ಇನ್ನು ಸಿನಿಮಾ ರಂಗದಲ್ಲಿ ಬೇಕಾದಷ್ಟು ಹೆಸರು ಮಾಡಿದ್ರು, ಎಲ್ಲ ಮಾಡಿದ್ರು, ಆದರೆ ಹಣ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಸತ್ಯಜಿತ್ ಅವರು. ಸಾಕಷ್ಟು ಮಾನವೀಯ ಗುಣ ಹೊಂದಿರುವಂಥ ಇವರು ಸ್ಕ್ರೀನ್ ಮೇಲೆ ಬಂದರೆ ಮಾತ್ರ ಖಡಕ್ ವಿಲನ್ ಪಾತ್ರದಲ್ಲೇ ಕೂಡ ಇವರು ಅಭಿನಯ ಮಾಡ್ತಿದ್ರು. ಇಂಥ ಅದ್ಭುತದ ನಟ ಕಿಡ್ನಿ ವೈಫಲ್ಯ, ಬಹುಅಂಗ ವೈಫಲ್ಯದಿಂದ ಕೊನೆಗಾಲದಲ್ಲಿ ಕೊನೆ ಎಸೆದಿದ್ದರು. ಸದ್ಯ ಇವರು ಸಾವು ಮಧ್ಯರಾತ್ರಿ 1:30 ಸುಮಾರಲ್ಲಿ ಕೊನೆ ಎಸೆದಿರುವಂಥದ್ದು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೂಡ ಬಯಸೋಣ.